ಒಂದು ಸೀಲ್ ಮಾಡಿದ್ರೆ ಎಲ್ಲ ಟೆನ್ಷನಲ್ಲಿ ಯಾವ ಫಾರ್ ಸೇಲ್ ಅಂತ ಅವರು ಬಿಲ್ಡರ್ ಕಡೆಯಿಂದ ಹಾಕಿರ್ಬೋದು. ಇದು ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತೆ ಇದು ಒಂದ್ಸಲ ಕನ್ಫರ್ಮೇಟರಿ ಆರ್ಡರ್ ಆದ್ಮೇಲೆ ಪಬ್ಲಿಕ್ ಇದು ನೋಟಿಸ್ಗೆ ಬರ್ಲಿ ಅಂತಾನೆ ಇದನ್ನ ಸೀಲ್ ಮಾಡಿ ಅವರು ಅಂದ್ರೆ ಯಾರು ಕೂಡ ಇಲ್ಲಿ ಮೋಸ ಹೋಗೋದು ಬೇಡ ಅನ್ನೋ ದೃಷ್ಟಿಯಿಂದ ಕೆಆರ್ಪುರ ಕ್ಷೇತ್ರದ ಹೊರಮಾವು ಅಗರ ಗ್ರಾಮದ ಸರ್ವೆ ನಂಬರ್ 11/1, 11/2, 11/3, 11/4, 11/5 ಸೈಟ್ ನಂಬರ್ 2ರಲ್ಲಿ ಮಂಜೂರಾತಿ ನಕ್ಷೆ ಉಲ್ಲಂಘಿಸಿ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ನಿರ್ಮಿಸುತ್ತಿರುವ 39 ಅನಧಿಕೃತ ಕಟ್ಟಡಗಳ ತೆರವಿಗೆ ಲೋಕಾಯುಕ್ತ ಕೋರ್ಟ್ನಿಂದ ಆದೇಶ ಬಂದಿರುವ ಹಿನ್ನೆಲೆಯಲ್ಲಿ ಬೀಗ ಮುದ್ರೆ ಹಾಕಿಸಿ ಜಿಬಿಎ ವಶಕ್ಕೆ ಪಡೆಯಲಾಯಿತು ಎಂದು ಬೆಂಗಳೂರು ಪೂರ್ವ ನಗರ ಪಾಲಿಕೆ ಕೆಆರ್ಪುರ ವಲಯ ಜಂಟಿ ಆಯುಕ್ತರಾದ ಡಾಕ್ಟರ್ ಸುಧಾ ಅವರು ತಿಳಿಸಿದರು. ನಂತರ ಮಾತನಾಡಿದ ಅವರು, ನಕ್ಷೆ ಉಲ್ಲಂಘನೆ ಮಾಡಿ ನಿರ್ಮಾಣ ಮಾಡಿರುವ ಕಟ್ಟಡ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 19ರ ಕಾಲಂ 5(4)ರಂತೆ ಹಾಗೂ ಜಿಬಿಜಿ ಕಾಯ್ದೆ 2024ರ ಕಾಲಂ 244ರ ಅಡಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣವಾಗಿರುವ ಕಟ್ಟಡದ ಅಂತಸ್ತುಗಳನ್ನು ಸೀಲ್ ಮಾಡಿ ಪಾಲಿಕೆ ನಿಯಂತ್ರಣಕ್ಕೆ ಪಡೆಯಲಾಯಿತು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಡಬ್ಲ್ಇ ಅರ್ಪಿತಾ, ಎಇ ಜಾಧವ್ ಸೇರಿದಂತೆ ಕಂದಾಯ ನಿರೀಕ್ಷಕರು ಹಾಗೂ ಸಿಬ್ಬಂದಿ ಹಾಜರಿದ್ದರು. ಅಗ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವೀಗ ಆಲ್ರೆಡಿ ನಾವು ನವೆಂಬರ್ನಲ್ಲಿ ಈಗ ಪ್ರೊವಿಷನಲ್ ಆರ್ಡರ್ನ ನಾವು ಕೊಟ್ಟಿದ್ವಿ ಕೆಲಸ ಸ್ಟಾಪ್ ಮಾಡೋದಕ್ಕೆ. ಮತ್ತು ಇದನ್ನು ನೆಕ್ಸ್ಟ್ ಕನ್ಫರ್ಮೇಟರಿ ಆರ್ಡರ್ ಇವತ್ತು ಜಾರಿ ಮಾಡಿ ಮತ್ತು ಅವರು ತಗೊಳ್ಳೋದಕ್ಕೆ ನಿರಾಕರಿಸಿದ್ರಿಂದ ಅವರಿಗೆ ಮಾಜರ್ ಮಾಡಿ ಅಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ನಾವು ಪ್ರತಿ ಮನೆ ಮೇಲೆ. ಆ್ಯಂಡ್ ಇವತ್ತೇನಿದೆ ಇಲ್ಲಿ ಅವರು ಪಡೆದಿರುವಂಥ ವಿದ್ಯುತ್ ಸಂಪರ್ಕ ಇರ್ಬೋದು, ಹಾಗೆ ಬೇರೆ ಅದರ್ ಅಮ್ಯುನಿಟೀಸ್ ಎಲ್ಲ ಇವತ್ತು ಕಟ್ತಾ ಆಗ್ತಾ ಇದೆ. ಮತ್ತು ನಮ್ಮ ಜಿಬಿಎ ವತಿಯಿಂದ ಇಲ್ಲಿ ಒಂದು ಬೋರ್ಡನ್ನು ಕೂಡ ಹಾಕೋದಕ್ಕೆ ಹೇಳಿದ್ದೀನಿ. ಇಂಜಿನಿಯರ್ಸ್ ಇನ್ನೇನು ಈಗ ಅದನ್ನು ಪ್ರೊಸೆಸಿಂಗ್ ಮಾಡ್ತಾರೆ. ಆ್ಯಂಡ್ ವಿ ಆರ್ ಸೀಲಿಂಗ್ ಆಲ್ ದಿಸ್ 39 ಪ್ರಾಪರ್ಟೀಸ್ ಅಂಟಿಲ್ ಇದು ಎನ್ಫೋರ್ಸ್ಮೆಂಟ್ ಟೀಮ್ ಬಂದು ಇದು ಡೆಮಾಲಿಷನ್ ಆಗೋರು ಇದು ಜಿಬಿಎ ಸೂಪರ್ದಿನಲ್ಲೇ ಇರುತ್ತೆ. ಈಗ ಈ 39 ಮನೆಗಳಿಗೂ ಫಾರ್ ಸೇಲ್ ಅಂತ ಬೋರ್ಡ್ ಎಲ್ಲ ಹಾಕಿದ್ದಾರೆ. ಫಾರ್ ಸೇಲ್ ಅಂತ ಅವರು ಬಿಲ್ಡರ್ ಕಡೆಯಿಂದ ಹಾಕಿರ್ಬೋದು. ಇದು ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತೆ ಇದು ಒಂದ್ಸಲ ಕನ್ಫರ್ಮೇಟರಿ ಆರ್ಡರ್ ಆದ್ಮೇಲೆ ಪಬ್ಲಿಕ್ ಇದು ನೋಟಿಸ್ಗೆ ಬರ್ಲಿ ಅಂತಾನೆ ಇದನ್ನ ಸೀಲ್ ಮಾಡಿ ಅವರು ಅಂದ್ರೆ ಯಾರು ಕೂಡ ಇಲ್ಲಿ ಮೋಸ ಹೋಗೋದು ಬೇಡ ಅನ್ನೋ ದೃಷ್ಟಿಯಿಂದಾನೇ ಮಾಡ್ತಾ ಇರುವಂತ ಕೆಲಸ ಇದು. ಮತ್ತೆ ಇಷ್ಟಿಷ್ಟು ದೊಡ್ಡ ಮನೆಗಳಾಗ್ಬಿಟ್ಟಿದೆ, ಇಷ್ಟು ಲೇಔಟ್ ಆಗ್ಬಿಟ್ಟಿದೆ. ಇಷ್ಟು ದಿವಸ ನಿಮ್ಮ ಅಧಿಕಾರಿಗಳು ಇದು ಯಾವುದು ರಾತ್ರಿ ಕಟ್ಟಿರುವಂತ ಮನೆ ಅಲ್ಲ. ನಿನ್ನೆ ರಾತ್ರಿ ಕಟ್ಟಿ ಇವತ್ತು ಬೆಳಿಗ್ಗೆ ಪೊಸಿಷನಿಗೆ ಕೊಡ್ತಾ ಇರುವಂತ ಮನೆ ಅಲ್ಲ. ಈ ಹಿಂದೆ ಅದನ್ನ ಏನಕ್ಕೆ ಕಟ್ಟಕ್ ಬಿಟ್ರು, ಯಾವ ಕಾರಣದಿಂದ ಕಟ್ಟೋದಕ್ಕೆ ಬಿಟ್ಟರು ಅದನ್ನು ಪರಿಶೀಲನೆ ಮಾಡೋದಕ್ಕೆ ಹೇಳಿದ್ದಾರೆ. ಇವನ್ ಲೋಕಾಯುಕ್ತದಿಂದ ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ. ನಾವು ಕೂಡ ಮಾಡ್ತೀವಿ ಆ ನಿಟ್ಟಿನಲ್ಲಿ ಯಾರಿದ್ರು ಇದನ್ನು ಕಟ್ಟುವಾಗ. ಮತ್ತು ವೈ ಡಿಡ್ಂಟ್ ಸ್ಟಾಪ್ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗುತ್ತೆ. ಈಗ ಅದು ಕಟ್ಟಿ ಆದಮೇಲೆ ನಿಲ್ಲಿಸೋದಕ್ಕಿಂತ ಕಟ್ಟುವಾಗ ನಿಲ್ಲಿಸೋದು ಯಾವತ್ತೂ ಸೂಕ್ತ ಇರುತ್ತೆ. ಮತ್ತು ಅದರಿಂದ ತುಂಬ ಆಗುವಂಥ ಏನಂತಾರೆ ಹಣಕಾಸಿನ ದುರುಪಯೋಗವನ್ನು ನಾವು ತಡಿಬೋದಾಗಿರುತ್ತೆ.